Hello everyone, welcome back to my channel. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತಾ ಇದ್ದೆ, ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ. ಇವತ್ತು ಜಯನಗರಲ್ಲಿರೋ ಚಿಟ್ನಿ ಚಾಂಗ್ಸ್ ಅನ್ನೋ ರೆಸ್ಟೋರೆಂಟಿಗೆ ನಾವೆಲ್ಲ ಫ್ರೆಂಡ್ಸ್ ಹೋಗಿದ್ವಿ. ಹತ್ತತ್ರ ಒಂದು 7 ಜನ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡ್ಕೊಂಬಂದ್ವಿ. ಆ್ಯಕ್ಚುಲಿ ಇದೇ ಹೋಟೆಲ್ದು MG ರೋಡಲ್ಲಿರೋ ಬ್ರಾಂಚಿಗೆ ಕೂಡ ನಾವು ಹೋಗಿದ್ವಿ. ಅಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಟ್ರೈ ಮಾಡೋಣ ಅಂತ ಹೋದ್ವಿ, ಬಟ್ ಈ ಸರಿ ಫುಡ್ಡು ಆ್ಯಾವ್ರೇಜ್ ಆಗಿತ್ತು. ನಮಗೇನು ಅಷ್ಟು ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು MG ರೋಡಲ್ಲಿ. ಅದ್ರ ಎಕ್ಸ್ಪೆಕ್ಟೇಷನ್ ಮೇಲೆ ಇಲ್ಲಿಗೆ ಹೋದ್ವಿ, ಬಟ್ ಎಕ್ಸ್ಪೆಕ್ಟ್ ಮಾಡೋ ಥರ ಇರಲಿಲ್ಲ ಟೇಸ್ಟ್ ಅಂತೂ. ಆ್ಯಕ್ಚುಲಿ ಚಿಕನ್ನು ಫಿಶ್ಶು ಎಲ್ಲ ಏನೋ ಒಂಥರ ಸ್ಮೆಲ್ ಅನ್ನಿಸ್ತಾಯಿತ್ತು. ಯಾಕೋ ನಮಗೆ ಅಷ್ಟಾಗಿ ಫುಡ್ ಇಷ್ಟ ಆಗಲಿಲ್ಲ. ನಾನು ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅದರಿಂದ. ಓಕೆ, ನೋಡೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ನಮಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು, ಬಟ್ ನಾವೆಲ್ಲ ನಾನ್ ವೆಜ್ಜೇ ತೊಗೊಂಡಿದ್ವಿ. ಬಟ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಸ್ವಲ್ಪ ಡೆಸರ್ಟ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಎಲ್ಲನೂ ಟ್ರೈ ಮಾಡೋಣ ಅಂತ ಒಂದೊಂದೇ ಸ್ವಲ್ಪ ಹಾಕ್ಕೊಂಡು ತಿಂದೆ, ಬಟ್ ಆದಷ್ಟು ನಾವು ಫ್ರೂಟ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ವಿ. ಏನು ಚೆನ್ನಾಗಿತ್ತು ಅದನ್ನು ತಿಂದ್ವಿ, ಏನು ಚೆನ್ನಾಗಿಲ್ಲ ಅದೆಲ್ಲ ಹಾಗೆ ಇಟ್ವಿ. ಫೀಡ್ಬ್ಯಾಕ್ ಕೂಡ ನಾವು ಅದನ್ನೇ ಕೊಟ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಗಿತ್ತು ನಮಗೆ, ಚಾಕ್ಲೇಟ್ ಸಿರಪ್ ಜೊತೆ ಕೇಕ್ ತೊಗೊಳ್ಳೋದು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ. ಆಫ್ಟರ್ ದ ಲಾಂಗ್ ಗ್ಯಾಪ್ ನಾವು ಈ ಥರ ಔಟಿಂಗ್ ಹೋಗಿದ್ದು. ಇವರೆಲ್ಲ ನನ್ನ ಫ್ರೆಂಡ್ಸು, ಮತ್ತು ನಾನು ಇವ್ರನ್ನೆಲ್ಲ ನಿಮಗೆ ಪರಿಚಯ ಕೂಡ ಮಾಡಿಕೊಡ್ತೀನಿ. ಸೊ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್. ಇದು ಆ್ಯಕ್ಚುಲಿ ಡೆಸರ್ಟ್ಸ್ನೇ ನಾವು ಮೇಯ್ನಾಗಿ ಎಂಜಾಯ್ ಮಾಡಿದ್ದಲ್ಲ ಹೇಳಬೇಕು ಅಂದರೆ. ಡೆಸರ್ಟ್ಸು ಫ್ರೂಟ್ಸ್ ಅಷ್ಟೇ, ನಮಗೆ ಮೇಯ್ನ್ ಕೋರ್ಸ್ ಆಗಲಿ ಸ್ಟಾರ್ಟರ್ಸ್ ಆಗಲಿ ಏನೂ ಇಷ್ಟ ಆಗಿಲ್ಲ. ಸೊ ಇಲ್ಲಿಂದ ಹೋಟೆಲಿಂದ ಸ್ವಲ್ಪ ಬೇಗನೆ ನಾವು ಬಂದುಬಿಟ್ವಿ, ಯಾಕಂದರೆ ನಮಗೇನು ಅಷ್ಟು ಇಷ್ಟ ಆಗಿಲ್ಲ ಅಲ್ಲ ತಿನ್ನೋದಕ್ಕೆ. ಲೈಟಾಗಿ ತಿನ್ಕೊಂಡು ಹೊರಟ್ವಿ. ಅದಾದಮೇಲೆ ಅಲ್ಲೇ ಒಂದು ನಿಯರ್ ಬೈ ಇದ್ದಿದ್ದ ಶಾಪಿಗೆ, ಡ್ರೆಸ್ ಶಾಪಿಗೆ ಕೂಡ ಹೋಗಿದ್ವಿ. ರಶ್ಮಿ ಸೂಪರ್. ಹಾಯ್ ರೇಖಾ. ಹಾಯ್ ಹೇಮಾ. ಹಾಯ್ ಚೈತ್ರ. ಇದು ಚೈತ್ರ ಇಟ್ಕೊಂಡು ರಶ್ಮಿ ಇಟ್ಕೊಂಡಿರೋ ತುಂಬ ಚೆನ್ನಾಗಿದೆ. ಇವರೆಲ್ಲ ನನ್ನ ಫ್ರೆಂಡ್ಸು. ಸೊ ಹಾಗೆ ಒಂದು ಮಿರರ್ ಸೆಲ್ಫಿ ಕೂಡ ತಗೊಳ್ತಾ ಇದ್ದೆ. ಬಟ್ ಇಲ್ಲೇನೂ ಶಾಪಿಂಗ್ ಕೂಡ ಮಾಡಲಿಲ್ಲ ನಾವು, ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ಪ್ರೈಸ್ ತುಂಬ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಸುಮ್ಮನೆ ಹಾಗೆ ಬಂದ್ವಿ. ಅಲ್ಲಿಂದ ಮನೆಗೆ ಬಂದಮೇಲೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಸೊ ಚರಿನ ನಾನು ಕರ್ಕೊಂಡು ಹೋಗಿರಲಿಲ್ಲ ಇವತ್ತು. ಸೊ ಅವಳನ್ನ ಮನೆಯಲ್ಲಿ ಸಂತೋಷ್ ಜೊತೆ ಬಿಟ್ಟು ಹೋಗಿದ್ದೆ. ಬಂದು ಅವಳನ್ನ ಸ್ವಲ್ಪ ಪ್ಯಾಂಪ್ರಿಂಗ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಕೆಲಸ ಆಯಿತು, ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ಯಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಸೊ ವೈಟ್ ಬಟ್ಟೆಗಳನ್ನ ನಾನು ಸಪ್ರೇಟಾಗಿ ಹಾಕ್ತೀನಿ. ವೈಟ್ ಬಟ್ಟೆ ಮತ್ತು ಚರಿ ಬಟ್ಟೆನ ಸಪ್ರೇಟಾಗಿ ಹಾಕಿ ಸ್ವಲ್ಪ ಟೈಮಿಂಗ್ ಕೂಡ ಜಾಸ್ತಿನೇ ಇಡ್ತೀನಿ. ಆಲ್ಮೋಸ್ಟ್ 2.5 ಅವರ್ ತೊಗೊಳುತ್ತೆ. ಸೊ ಅದಕ್ಕೆ ಇಡ್ತೀನಿ. ಸ್ವಲ್ಪ ಜಾಸ್ತಿ ನೀಟಾಗುತ್ತೆ, ಯಾಕಂದರೆ ಮಗು ಬಟ್ಟೆ ಸ್ವಲ್ಪ ಗಲೀಜು ಮಾಡ್ಕೊಂಡಿರ್ತಾಳೆ ಅವಳು. ಹಾಗಾಗಿ ಅವಳನ್ನ ಟೆರೆಸ್ ಮೇಲೆ ಆಟಾಡ್ತಾಯಿದ್ಲು. ಸರಿ ಅಂತ ಹೇಳಿ ಅವಳಿಗೂ ಸ್ವಲ್ಪ ಆಟಾಡೋಕೆ ಬಿಟ್ಟು ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅವಳನ್ನ ಕರ್ಕೊಂಡು ಮತ್ತೆ ಕೆಳಗಡೆ ಹೋದೆ. ಅವಳಿಗೆ ಟೆರೆಸಲ್ಲಿ ಆಡೋದು, ನೀರಲ್ಲಿ ಆಡೋದು ಅಂದರೆ ತುಂಬಾ ಇಷ್ಟ. ಅವಳು ಬರೋಕ್ಕೆ ರೆಡಿ ಇರಲ್ಲ ಟೆರೆಸ್ಸಿಂದ, ಬಟ್ ನನಗೆ ಕೆಲಸ ಇತ್ತು ಅಂತ ಹೇಳಿ ಕರ್ಕೊಂಡು ಹೊರಟೆ ನಾನು ಅವಳನ್ನ ಕೆಳಗಡೆ. ಒಂದೊಂದು ದಿನ ನನಗೂ ಬ್ರೇಕ್ ಬೇಕು ಅನಿಸುತ್ತೆ ಚರಿಯಿಂದ. ಆವಾಗ ಈ ಥರ ಕಿಟ್ಟಿ ಪಾರ್ಟಿ ಅಂತ ಹೋದಾಗ ಅವ್ರ ಅಪ್ಪನ ಹತ್ರ ಬಿಟ್ಟು ಹೋಗ್ತೀನಿ. ತಿಂಗಳಲ್ಲಿ ಒಂದು ಸರಿ ನೋಡ್ಕೊಳ್ತಾರೆ ಸಂತೋಷು. ಅದೆಲ್ಲ ಆದಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲರ ಮನೆಗೂ ಅವರೆಕಾಯಿ ತೊಗೊಂಡಿದ್ವಿ. ಒಂದು 25 kg ಅಷ್ಟು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿಡಿಸ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು ಬಕೆಟ್ ಆಗಿದೆ. ಅದನ್ನು ನೆನೆಸಿ ಕೂಡ ಇಟ್ಟಿದ್ದೀವಿ ಇವತ್ತು ಇತ್ಕೋಣ ಅನ್ನೋ ಪ್ಲ್ಯಾನಲ್ಲಿ. ಅದ್ರ ಜೊತೆ ಅದೆಲ್ಲ ಬಿಡಿಸಿದ ಮೇಲೆ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆಲ್ಲ ಆಗಿತ್ತು. ಸೊ ಅದ್ರ ಬಟ್ಟೆಗಳನ್ನೆಲ್ಲ ತೆಗ್ದು ಇನ್ನೊಂದು ರೌಂಡ್ ಬಟ್ಟೆ ಹಾಕೋದಿತ್ತು, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಬಟ್ಟೆ ಕೂಡ ಮರ್ಚಿಡೋದಿತ್ತು, ಯಾಕಂದರೆ ನಾನು ಮಧ್ಯಾಹ್ನ ಹೋದವಳು ಸಂಜೆ ಬಂದಿದ್ದೆ. ಸೊ ನನ್ನ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಯಾಕಂದರೆ ಮೇಯ್ನಾಗೆ ಇವತ್ತು ಕುಕ್ಕಿಂಗ್ ಕೆಲಸ ಇರಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಜೊತೆ ಚರಿ ಕೂಡ ಅಲ್ಲೇ ಇದ್ದು ಆಟಾಡ್ಕೋತಾ ಇರ್ತಾಳೆ. ಹಾಗಾಗಿ ಸ್ವಲ್ಪ ಕೆಲಸನ ಮಾಡ್ಕೋತೀನಿ. ಬಟ್ಟೆ ಜಾಸ್ತಿ ಇಟ್ಕೊಂಡ್ರೆ ಮರ್ಚೋದು ಹಿಂಸೆ ಆಗುತ್ತೆ ನನಗೆ. ಐ ಹೇಟ್ ದಟ್ ಕೆಲಸ, ಬಟ್ಟೆ ಮರ್ಚೋದು. ಹಾಗಾಗಿ ಸ್ವಲ್ಪ ಇದ್ದಾಗಲೇ ಬಟ್ಟೆಗಳನ್ನ ಮರ್ಚಿಟ್ಕೊಂಡ್ಬಿಡ್ತೀನಿ. ಚರಿ ಅಂತೂ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ. ಸೊ ನಾನು ಇಲ್ಲ ಅಂದರೆ ಅವಳ ಕೈಲಿ ಇರೋದೇ ಕಷ್ಟ ಆಗುತ್ತೆ. ಹಾಗಾಗಿ ಅವಳು ನಾನು ಎಲ್ಲಿರ್ತೀನಿ ಅಲ್ಲಿ
ನಾನು ಮೇಲೋದ್ರೆ ಮೇಲೆ ಕೆಳಗೋದ್ರೆ ಕೆಳಗೆ, ಕಿಚನಲ್ಲಿದ್ದರೆ ಕಿಚನಲ್ಲೇ ಇರ್ತಾಳೆ ಅವಳು ನನ್ನ ಜೊತೆನೇ. ಸ್ವಲ್ಪ ಐರನಿಗೆ ಕೂಡ ಬಟ್ಟೆ ಎಲ್ಲ ಡಿವೈಡ್ ಮಾಡೋದು ಇದೇ ಮೇಯ್ನ್ ಕೆಲಸ ಆಗಿಬಿಡತ್ತೆ ನನಗೆ. ಸೊ ಐರನಿಗೆ ಬಟ್ಟೆ ಕೂಡ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಒಂದು ಬ್ರೇಕ್ ಬೇಕು, ತಿಂಗಳಲ್ಲಿ ಒಂದ್ಸರಿ ಎಲ್ಲೋ ಹೊರಗಡೆ ಹೋಗೋದು ನಾವು. ಆವಾಗ ನಮ್ಮ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗುತ್ತೆ, ನಾವು ಫ್ರೆಂಡ್ಸ್ ಜೊತೆ ಟೈಮ್ ಕಳೆದು ಬಂದರೆ. ಅದೆಲ್ಲ ಆದಮೇಲೆ ಮತ್ತೆ ಕಿಚನಿಗೆ ಬಂದೆ. ಸ್ವಲ್ಪ ಹಾಲು ಕಾಯಕ್ಕಿಟ್ಟು ನಾನು ಚಿಕನ್ ಗ್ರೇವಿನ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ. ಸೊ ಅದನ್ನೇ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ ಮಾಡಿದ್ದೆ. ಸ್ವಲ್ಪ ಪೂರಿ ಹಿಟ್ಟು ಕೂಡ ಮೆಕ್ಕಿತ್ತು. ಸುಮ್ಮನೆ ಹಾಗೆ ಫ್ರಿಜ್ಜಲ್ಲೇ ಇಟ್ಟರೆ ಅದು ಹಾಗೇ ಇರುತ್ತೆ, ನಾನು ಮತ್ತೆ ನೆಕ್ಸ್ಟ್ ಡೇಗೆ ಮರ್ತೋಗ್ಬಿಡ್ತೀನಿ. ಸೊ ಅದು ಮತ್ತೆ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೈಟಿಗೆ ಸ್ವಲ್ಪ ಪೂರಿ ಮಾಡಿಬಿಡೋಣ ಅಂತ ಹೇಳಿ, ಸ್ವಲ್ಪನೇ ಹಿಟ್ಟಿತ್ತು, ಸರಿ ಆಯಿತು ಪೂರಿ ಮಾಡಿಬಿಡೋಣ ಅಂತ ಹೇಳಿ ತೆಗೆದು ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಚಾಕುನಲ್ಲಿ ಕಟ್ ಮಾಡ್ತೀನಿ, ಆವಾಗ ಒಂದೇ ಸೈಜಲ್ಲಿ ಪೂರಿ ಹಿಟ್ಟು ಬರುತ್ತೆ. ಹಾಗಾಗಿ ಸರಿ ಆಯಿತು ಅಂಥೇಳಿ ಕಟ್ ಮಾಡ್ತಾಯಿದ್ದೆ. ಚರಿ ಇವಾಗ ಆಟಾಡ್ಕೋತಾ ಇದ್ಲು, ಬಟ್ ನಾನು ಕಿಚನಿಗೆ ಬಂದಿದ ತಕ್ಷಣ ಅವಳು ಬಂದುಬಿಡ್ತಾಳೆ ಸ್ವಲ್ಪ ಹೊತ್ತಲ್ಲೇನೆ. ಸೊ ಈಗ ಮತ್ತೆ ನೆಕ್ಸ್ಟ್ ಬರ್ತಾಳೆ ಅವಳು. ನಾನು ಏನು ಮಾಡ್ತಿರ್ತೀನಿ ಅದೆಲ್ಲ ಅವಳು ಕೂಡ ಮಾಡಬೇಕು. ಮಕ್ಕಳಾಗೆ ಅನಿಸುತ್ತೆ, ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಅವರು ನೋಡಿ ಅದನ್ನು ಮತ್ತೆ ಮತ್ತೆ ನಮ್ಮ ಜೊತೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತು ನಾನು ಪೂರಿ ಮಾಡ್ತಾಯಿದ್ದೆ. ಸೊ ಚರಿ ಕೂಡ ನಾನು ಪೂರಿ ಮಾಡಬೇಕು ಅಂತ ಹೇಳಿ ಅವಳು ಕೂಡ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೇನೋ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ನಾವು ಒಳ್ಳೇದನ್ನೇನಾದರೂ ಮಾಡ್ತಾಯಿದ್ರೆ ಮಕ್ಕಳ ಮುಂದೆ ಮಕ್ಕಳು ಕೂಡ ಒಳ್ಳೆ ಗುಣಗಳನ್ನೇ ಕಲಿತಾರೆ ಅನ್ನೋದಕ್ಕೆ ಇದೆ ಮೇಯ್ನ್ ಎಕ್ಸಾಂಪಲ್ಲು. ಸೊ ನಾನು ಫಸ್ಟ್ ಎಲ್ಲ ಲಟ್ಟಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಒಟ್ಟಿಗೆ ಕರಿಯೋದಕ್ಕೆ ನಿಂತ್ಕೊತೀನಿ. ಸ್ವಲ್ಪನೇ ಇತ್ತಲ್ಲ ಅದಕ್ಕೋಸ್ಕರ. ಯಾಕಂದರೆ ಚರಿ ಇರೋದ್ರಿಂದ ನನಗೆ ಅಲ್ಲೇ ಲಟ್ಟಿಸ್ಕೊಂಡು ಅಲ್ಲೇ ಮಾಡೋದಕ್ಕೆ ಅವಳು ಬಿಡೋದಿಲ್ಲ. ಹಾಗಾಗಿ ಫಸ್ಟೇ ಎಲ್ಲ ಲಟ್ಟಿಸಿಟ್ಕೋತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನ್ನ ವೀಡಿಯೋಗೆ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಾಯಿದೆ ಅಂತ. ಮತ್ತು ನಿಮಗೆ ಬೇರೆ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸಲ್ಲಿ ನಾನು ಚೇಂಜ್ ಮಾಡಿಕೊಂಡು ನಿಮಗೋಸ್ಕರ ವೀಡಿಯೋನ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಚರಿ ಕೂಡ ನಾನು ಒಂಚೂರು ಆ ಕಡೆ ಡೈವರ್ಟ್ ಆದೆ, ಅವಳು ಕೂಡ ಪೂರಿ ಮಾಡೋದಕ್ಕೆ ಅಂತ ಬಂದ್ಲು ಆಲ್ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.